ಮಾಡ್ತಾ ಇರ್ತಾರೆ. ಅವ್ರು ಶಿವಲಿಂಗ GTK ಅಂತ ರಾಜ್ಯಾಧ್ಯಕ್ಷರು ಸಂಘ ಮಾಡ್ಕೊಂಡಿದ್ದಾರೆ. ಅನೇಕ ಜನರು ಕೂಡಿಸ್ಕೊಂಡು ಅವ್ರ ಸಮಸ್ಯೆ ತೊಗೊಂಡ ಇತ್ತೀಚೆಗೆ ಮುಖ್ಯಮಂತ್ರಿಗೂ ಭೇಟಿಯಾದರು. ಹೋಗಿ ಭೇಟಿಯಾಗಿ ಈ ಬಜೆಟ್ದೊಳಗೆ 1,500 ಕೋಟಿ ರೂಪಾಯಿ ನಮಗೆ ಹಾಕಿರಿ, ನಮ್ಮೆಲ್ಲ ಸಾಲಗಳು ಬಗೆಹರಿಸ್ರಿ, ಒನ್ಸ್ ಫಾರ್ ಆಲ್ ಸಾಲ ಬಗೆಹರಿಸ್ರಿ, ನಾವು ದುಡ್ಕೊಂಡು ತಿಂತೀವಿ ಅಂತ ಹೇಳಿದರು. ನಮ್ಮ ಇವ್ರಿಗೆ ಒಂದು 5 ನಿಮಿಷ ಟೈಮ್ ಕೊಟ್ಟಿಲ್ಲ ಅಂತ ಸುದ್ದಿ ಬಂತು ನನಗೆ. 5 ನಿಮಿಷ ಮಾತಾಡ್ಲಿಕ್ಕೆ ಪೂರ್ಣವಾಗಿ ಇವು ನೋಡಿರಿ, ಇಲೆಕ್ಷನ್ದಾಗ ಗೊತ್ತಂದ್ರೆ ನಿಮಗೆ ದಾವಣಗೆರೆ ಮತ್ತು ಇದ್ರಾಗ ಯಾವ ರೀತಿ ಓಡಾಡ್ತಾ ಇದ್ದಾರೆ ಈ ರಾಜಕಾರಣಿಗಳು. ನಮ್ಮ ಸಿದ್ದರಾಮಯ್ಯನವರು ನಾವು ಸೋಷಲಿಸ್ಟರು, ಒಬ್ಬ ಒಳ್ಳೆಯ ಏನಪ್ಪ ಅಂದ್ರೆ ಕಾಳಜಿದ್ದಂಥವ್ರು ಅಂತ ತಿಳ್ಕೊಂಡಂಥವ್ರು ನಾವು. ಅವರು ಸಹಿತ ಹೆಚ್ಚು ಸಾಗಿಕೊಳ್ಳಿ ಆಯ್ತು ಮಾಡೋಣ ಮುಂದೆ ಅದಕ್ಕೆ HK ಪಾಟೀಲ್ಗೆ ಭೇಟಿಯಾಗಿ ಅವ್ರಿಗೂ ಹೇಳಿದಾರೆ, ಮಾಡಿದಾರೆ, ಹೇಳ್ತಾ ಇದ್ದಾರೆ. ಪಾಪ ಎಲ್ಲ ಕಡೆ ಹೋಗಿ ಮನವಿ ಸಲ್ಲಿಸ್ತಾರೆ, ಹಕ್ಕೊತ್ತಾಯ ಮಾಡ್ತಾರೆ. ನಮಗೊಂದು ಮಗಕ್ಕೆ 1 ಲಕ್ಷ ರೂಪಾಯಿ ಸಾಲ ಕೊಡಿಸ್ರಿ, ಬಡ್ಡಿ ಅದ್ರೂ ನಮಗೆ ಸಬ್ಸಿಡಿ ಕೊಡ್ತೀರಿ, ಒಂದು 55% ಇರಲಿ. ಆದರೆ ಅದು ತೊಗೊಳ್ಬೇಕಾದ್ರೆ ಏನಾಗಬಾರ್ದು, ಏನೇನಾಗಬೇಕು ಆ ನೇಕಾರ ಗೊತ್ತದು. ಮಧ್ಯದಾಗ ಸಾಲ ಸಿಗಬೇಕಾದ್ರೆ ನ್ಯಾಷನಲ್ ಬ್ಯಾಂಕ್ ಹೋಗ್ಬೇಕು, ಅಥವಾ ಸಹಕಾರ ಸಂಘಗಳು ಹೋಗ್ಬೇಕು, ಅಲ್ಲಿ ಎಲ್ಲರೂ ಒಪ್ಪಿಸ್ಬೇಕು, ನಿಮ್ಮ ಜಾಗ ತೋರಿಸ್ಬೇಕು, ಎಲ್ಲಿ ಆಗ್ತದೆ ತೋರಿಸ್ಬೇಕು, ಕರೆಂಟ್ ಪರ್ಮಿಷನ್ ತಗೊಳ್ಳಿ ತೋರಿಸ್ಬೇಕು, GST ಗಟ್ಟಿ ತೋರಿಸ್ಬೇಕು. ಅಯ್ಯೋ ಮೊದಲು ನಮ್ಮ ಹೆಬ್ಬಟ್ಟಿನ ದೋಸ್ತರು ಎಲ್ಲರೂ ನೇಕಾರರಲ್ಲಿ ಮ್ಯಾಕ್ಸಿಮಮ್ ಹೆಬ್ಬಟ್ಟಿನವ್ರು ಇರ್ತಾರೆ. ಯಾಕಂದ್ರೆ ಅವ್ರು ಕಲಿಯೋದಕ್ಕೆ ಅವಕಾಶ ಇಲ್ಲ ಬಡತನದಾಗ. ಸರ್ಕಾರ ಶಾಲೆ ಕಲಿಬೇಕಲ್ಲ ಅಂತ ಹೇಳ್ತೀವಿ ನಾವು. ಅಷ್ಟ ಸರ್ಕಾರ ಶಾಲೆಗೆ ಹೋದ್ರೆ ಸರಿಯಾಗಿಲ್ಲ, ಮಾಸ್ತರ್ಗಳು ಸಿಗುವುದಿಲ್ಲ, ಕಲಿಸುವಂಥವ್ರು ಆಸಕ್ತಿಯಿಂದ ಕಲಿಸೋದಿಲ್ಲ, ಏನೇನು ಎಷ್ಟು ಸಮಸ್ಯೆಗಳು ಅವೆಲ್ಲ ನೆನಪಿಸ್ಕೊಂಡ್ರೆ ಅದರಿಂದ ಎದ್ದು ಬರೋದಪ್ಪ ಅಂತಂದ್ರೆ ಒಂದು ಗೊಂಡಾರಣ್ಯದಿಂದ ಹೊರಗೆ ಎದ್ದು ಬಂದಂಗೆ ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಭಾಳ ಕಷ್ಟ. ಇದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಯಾಕಿಲ್ಲ ಅಂದ್ರೆ ನೋಡಿರಿ, ಇವತ್ತು ರೈತರು ಮ್ಯಾಕ್ಸಿಮಮ್ ಅದಾರ ಈ ದೇಶದೊಳಗೆ. ಮ್ಯಾಕ್ಸಿಮಮ್ ಇದ್ರ ಸಹಿತ ರೈತರ ದಾದಿಲ್ಲದ್ರಿ. ಅವ್ರು ಬೆಳೆದ ಬೆಳೆಗೆ ಬೆಲೆ ಕೊಡ್ತಾಯಿಲ್ಲ ಈ ನಮ್ಮ ಸರ್ಕಾರಗಳು. ಇದಕ್ಕೆ ಏನು